ಒಳ ಮೀಸಲಾತಿ ಗೊಂದಲವನ್ನು ಒಳ ಮೀಸಲಾತಿ ಗೊಂದಲವನ್ನು ರೋಸ್ಟರ್ ನಿಯಮಗಳನ್ನು ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಒಳ ಮೀಸಲಾತಿ ಗೊಂದಲ ಒಳ ಮೀಸಲಾತಿ ಗೊಂದಲವನ್ನು ಒಳ ಮೀಸಲಾತಿ ಗೊಂದಲವನ್ನು ಪ್ರವರ್ಗ ಎಬಿಸಿಗಳಿಗೆ ಪ್ರವರ್ಗ ಎಬಿಸಿಗಳಿಗೆ ಪ್ರವರ್ಗ ಎಬಿಸಿಗಳಿಗೆ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜೈ ಭೀಮ್ 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 ಸರ್, ಈಗ ಏನು ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿಗೆ ಏನು ಸಮೀಕ್ಷೆ ಮಾಡಲಿಕ್ಕೆ ಅವರು ಆಯೋಗಕ್ಕೆ ಏನು ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು, ಅದಾದ ನಂತರ ನಾಗಮೋಹನ್ ದಾಸ್ ಅವರು ಟೀಮು ಸರ್ಕಾರದ ವತಿಯಿಂದ ನಮಗೇನು ಸಮೀಕ್ಷೆ ಮಾಡಿ ಬಲಗೈನವರಿಗೆ 6%, ಎಡಗೈನವ್ರಿಗೆ 5% ಹಾಗೂ ಇತರೆ 5% ಹಾಗೆ 6 ಮಾಡಿಕೊಡ್ತು ಸರ್. ಇದಾದ ನಂತರ ABC ವರ್ಗ ಅಂತ ಮಾಡಿ ಅದರಲ್ಲಿ ಬಿಂದು ಶ್ರೇಣಿ ರೋಸ್ಟರ್ ಬಿಂದು ಶ್ರೇಣಿಲಿ ಅವರಿಗೆ ಏನು 6%, ನಮಗೆ 6% ಇದೆ, ಅವ್ರಿಗೆ 5 ಇದೆ. ಇದನ್ನು ಈಕ್ವಾಲಿಟಿಯಾಗಿ ಎಲ್ಲದನ್ನೂ ಏನು ಕಾಲ್ ಮಾಡಬೇಕಾಗಿತ್ತು. ಆ ರೋಸ್ಟರ್ ಬಿಂದುವಿನಲ್ಲೇ ನಮಗೂ ಸಮಾನವಾದಂಥ ಒಂದು ಅವಕಾಶಗಳನ್ನ ಕೊಡಬೇಕಿತ್ತು. ಆದರೆ ಇಲ್ಲೇನಾಗ್ತಿದೆ, ಪ್ರವರ್ಗ ಎಗೆ ಅತಿಯಾಗಿ ಏನು ನಮ್ಮ ಸ್ನೇಹಿತರು ಹೇಳ್ದಂಗೆ 8 ಪೋಸ್ಟ್ ಆಗೋವರೆಗೂ 1-2 ಏನು ಪೋಸ್ಟ್ಗಳಿರುತ್ತೆ ಯಾವುದೇ ಇಲಾಖೆಯಲ್ಲಿ, ಆ ಇಲಾಖೆಯಲ್ಲಿ 8 ಪೋಸ್ಟ್ ಅವ್ರಿಗೆ ಎ ವರ್ಗಕ್ಕೆ ಆಗೋವರೆಗೂ 9ನೇದು ಬಂದರೆ ಮಾತ್ರ ನಮಗೆ ಒಂದು ಸಿಗುತ್ತೆ, ಸೀನಿಯರ್ಗೆ ಇಲ್ಲವೇ ಇಲ್ಲ. ಆ ಥರ ಒಂದು ಈಗ ರೋಸ್ಟರ್ ಬಿಂದುವಿನಲ್ಲಿ ಇದು ಮಾಡಿದ್ದಾರೆ. ನಾವೇನು ಆಗ್ರಹ ಮಾಡ್ತಿದ್ದೀವಿ ಅಂದರೆ, ಈಗೇನು ನಾವು 6-5 ಒಪ್ಕೊಂಡಿದ್ದೀವಿ ನಾವೆಲ್ಲರೂ, ಅದೇ ಥರದಲ್ಲಿ 1-2 ಪೋಸ್ಟ್ ಇದ್ದಾಗಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೊಂದು ಅವಕಾಶಗಳನ್ನ ಕೊಡಲೇಬೇಕು, ಎಲ್ಲ 3 ವರ್ಗಕ್ಕೂ. ಇಲ್ಲ ಅಂದರೆ ಬಲಗೈನವ್ರಿಗೆ ತುಂಬ ಅನ್ಯಾಯ ಆಗ್ತಿದೆ. ರಾಜ್ಯದ ತುಂಬ ಹೋರಾಟಗಳು ನಡೀತಿರೋದು ಅದೇ ಉದ್ದೇಶಕ್ಕೆ. ನಾವೇನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ ಅಂದರೆ, ಈ ರೋಸ್ಟರ್ ಬಿಂದುವಿನಲ್ಲಿ ಒಳ ಮೀಸಲಾತಿಲಿಗೆ ಏನು ಹೋರಾಟ ಮಾಡೋಕ್ಕೆ ಹೋರಾಟದಲ್ಲಿ ಅವಕಾಶ ಕೊಟ್ಟಿದ್ದೀರಾ ABCಗೆ, ನಾವು ಕೇಳ್ತಿರೋದು ಇಷ್ಟೇ. ಏನಾಗಿದೆ, 560 ಪೋಸ್ಟ್ ಸರ್ ಈಗೆಲ್ಲ ಒಂದು ಸರ್ಕಾರದಲ್ಲಿ ಈಗ ಕಾಲಾಗಿದೆ. ಅದರಲ್ಲಿ 71 ಎ ವರ್ಗಕ್ಕೆ ಕೊಟ್ಟಿದ್ದಾರೆ, 21 ನಮಗೆ ಕೊಟ್ಟಿದ್ದಾರೆ ಬಿ ವರ್ಗಕ್ಕೆ, ಸಿ ವರ್ಗಕ್ಕೆ 14 ಕೊಟ್ಟಿದ್ದಾರೆ ಸರ್. ಯಾವ ರೀತಿ ಇದು 6-5 ಅಂದ್ರೆ ಮತ್ತೆ ಯಾವ ರೀತಿ ಇರೋ ಸಾಮಾಜಿಕ ನ್ಯಾಯ ಸಿಗುತ್ತೆ ಇದರಲ್ಲಿ? 71 ಎ ವರ್ಗಕ್ಕೆ, 21 ಬಿ ವರ್ಗಕ್ಕೆ, 14 ಸಿ ವರ್ಗೂ ಕೊಟ್ಟಿದ್ದಾರೆ. 71 21 ಸ್ವಾಮಿ, 6 ಕೊಟ್ಟ ಮೇಲೆ ನಮಗೂ ಈಕ್ವಾಲಿಟಿ ಬರಬೇಕಲ್ಲ. ಹೆಂಗೆ ನಮಗೆ ಇದು ಮತ್ತೆ ಬರೀ 21 ಪೋಸ್ಟ್ ತಗೊಂಡು ಅವ್ರು 71 ಪೋಸ್ಟ್ ತಗೊಂಡು ನಮಗೆ ಅನ್ಯಾಯ ಆಗಲ್ವಾ ಸರ್? ಕೆಲವೊಂದು ಇಲಾಖೆಯಲ್ಲಿ ನಮಗೆ 0 ಇದೆ, ಅದಕ್ಕೆ ದಾಖಲೆನೂ ಇದೆ, ಕೊಡ್ತೀವಿ ಬೇಕಾದ್ರೆ 0 ಇದೆ ನಮಗೂ ಬಿ ವರ್ಗ ಮತ್ತು ಸಿ ವರ್ಗಕ್ಕೆ. ಅವ್ರಿಗೆ ಒಂದರಲ್ಲೂ 0 ಇಲ್ಲ, ಎಲ್ಲದರಲ್ಲೂ ಅವ್ರು ಬರ್ತಾನೆ ಇದ್ದಾರೆ. 10 ಪೋಸ್ಟ್ ಇದ್ರೆ ನಮಗೆ 2 ಬರೋದು, ಅವ್ರಿಗೆ 8 ಹೋಗುತ್ತೆ ಎ ವರ್ಗಕ್ಕೆ. ಇದನ್ನು ನಾವು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಷ್ಟಪಡಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ನಮಗೆ ಬಿ ಮತ್ತು ಸಿ ವರ್ಗಕ್ಕೆ ನ್ಯಾಯ ಕೊಡಬೇಕು ಅಂತ ಕೇಳ್ತಿದ್ವಿ. ಎ ವರ್ಗದಲ್ಲಿ ನ್ಯಾಯ ಸಿಕ್ಬಿಟ್ಟಿದೆ, ಅವರೇ ಇದನ್ನೇ ಮಾಡಿರಿ, ಜಾರಿ ಮಾಡಿ, ಈಗ ಯಥಾವತ್ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ಒಬ್ಬರಿಗೆ ಬೆಣ್ಣೆ ತಿನ್ಸೋದು, ಇನ್ನೊಬ್ರಿಗೆ ಸುಣ್ಣ ತಿನ್ಸೋ ಕೆಲಸ ಈ ಸರ್ಕಾರದಲ್ಲಿ ಆಗಬಾರ್ದು. ನಾವು ಕೇಳ್ತಿರೋದು ಬಲಗೈನವ್ರಿಗೆ ಮತ್ತು ಏನು ಬಿ ವರ್ಗ ಮತ್ತು ಸಿ ವರ್ಗ ಇದೆ, ಇದಕ್ಕೆ ನ್ಯಾಯ ಕೊಡಿಸಿ ಅಂತ ನಾವು ನೇರವಾಗಿ ಕೇಳ್ತಾ ಇದ್ದೀವಿ. ಈ ಒಳ ಮೀಸಲಾತಿ ಹೋರಾಟನ ಅವರು ಭಾಳ ವರ್ಷದಿಂದ ಮಾಡ್ಕೊಂಬಂದಿರ್ಬೋದು, ಅದಕ್ಕೆ ನಾವು ಬೆಂಬಲ ಕೊಟ್ಕೊಂಬಂದಿದ್ದೀವಿ. ಆದರೆ ಈಗ ವರ್ಗಗಳು ಮಾಡಿದಾಗ ನಮಗೆ ಬಲಗೈನವ್ರಿಗೆ ಅನ್ಯಾಯ ಆಗಿರೋದು. ನಾವು ಈಕ್ವಾಲಿಟಿಯಾಗಿ ಜನಸಂಖ್ಯೆಯಲ್ಲಿ ನಾವು ಜಾಸ್ತಿ ಇದ್ದೀವಿ. ಏನು ನಾಗಮೋಹನ್ ದಾಸ್ ಅವ್ರು ವರದಿ ಕೊಡ್ಬೇಕಾದ್ರೆ ನೋಡ್ರಿ, ಇವತ್ತು ಛಲವಾದಿ ಅಂದ್ರೂ ಒಂದೇನೆ, ವಲಯ ಅಂದರೂ ಒಂದೇನೆ, ಬಲಗೈ ಅಂದ್ರೂ ಒಂದೇನೆ, ದಾಸರು ಅಂದರೂ ಒಂದೇನೆ. ಈ ಥರ ನಮ್ಮನ್ನು 15 ಜಾತಿಗಳನ್ನ ಹಿಡಿದು ಒಂದೇ ಜಾತಿ ನಾವೆಲ್ಲ ಸೇರ್ತೀವಿ ಒಂದು ಕಡೆ. ಅದು ಬೇರೆ ಬೇರೆ ಜಾತಿ ಹೆಸರಲ್ಲಿ ಕರಿಬೋದು, ಆದರೆ ನಾವೆಲ್ಲ ಒಂದೇನೆ. ಆದಿ ಕರ್ನಾಟಕ ಅಂದರೂ ನಾವೇ ಬರ್ತೀವಿ, ಆದಿ ದ್ರಾವಿಡ ಅಂದರೂ ನಾವೇ ಬರ್ತೀವಿ. ಈ ಥರ ಇರೋದ್ರಿಂದ ಈ ಗೊಂದಲಗಳೆಲ್ಲ ಒಟ್ಟಾಗಿ ಸೇರಿಸಿದ್ಬಿಟ್ಟು ಇದರಲ್ಲಿ ಏನು ಮಾಡಿದ್ರು, ಛಲವಾದಿ, ಆದಿ ದ್ರಾವಿಡ, ಆದಿ ಕರ್ನಾಟಕನ ಒಂದು ಸಪ್ರೇಟ್ ಮಾಡಿಬಿಟ್ರು ನಾಗಮೋಹನ್ ದಾಸ್ ಅವರು. ಅದನ್ನು ಛಲವಾದಿಗಳಿಗೆ ಸೇರಿಸ್ಬೇಕಾಗಿತ್ತು. ಯಾಕೆಂದರೆ ನಮ್ಮ ಸೋದರರು 30 ವರ್ಷದಿಂದ ಹೋರಾಟ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ಮಾದಿಗರು ಅಂತೇಳಿ ನಾವು ಅವ್ರು ಒಂದು ಹದಿಗೆ ಸೇರ್ಕೊಂಬಿಟ್ಟಿದ್ದಾರೆ. ಈ ಉಳ್ಕೊಂಡಾರೆ ಯಾರು? ನಾವು ಹೋರಾಟ ಫಸ್ಟ್ ವರ್ಷದಿಂದ ಒಳ ಮೀಸಲಾತಿಗೆ ನಾವು ಬರೀ ಬೆಂಬಲ ಕೊಟ್ಕೊಂಬಂದಿದ್ದೀವಿ. ನಾವು ಹೋರಾಟ ಮಾಡ್ದಲ್ಲೇ ಇರ್ಬೋದು.
ಆದರೆ ನಮಗೆ ಸಮಾಜದಲ್ಲಿ 15 ಜಾತಿಗಳು 16 ಜಾತಿಗಳು ನಮ್ಮ ಸಮಾಜಕ್ಕೆ ಸೇರುತ್ತೆ, ವಲಯ ಸಮಾಜಕ್ಕೆ ಸೇರ್ತವೆ. ಹಾಗಾಗಿರೋದ್ರಿಂದ ನಮಗೆ ಅನ್ಯಾಯ ಆಗಿದೆ. ಫಸ್ಟ್ ನಮಗೆ ನ್ಯಾಯ ಕೊಡಿ. ಈಗ ವಲಯ ಅಂದರೂ ಒಂದೇ, ಮಾತಿರು ಒಂದು, ನಾವು ಅನ್ಟಚಬಲ್ಸೆ, 2 ಜಾತಿನೂ ಅನ್ಟಚಬಲ್ಸೆ. ನಮಗೇನೆ ಅನ್ಯಾಯ ಆಗ್ತಿರೋದಿಲ್ಲಿ. ನಮಗೆ ಅನ್ಯಾಯ ಸರಿಪಡಿಸಿ ಅವ್ರು ಏನು ಕೇಳ್ತಿದ್ದಾರೆ, ನಮ್ದು ಯಥಾವತ್ ಜಾರಿ ಮಾಡಿ ಹಚ್ಚಿದ್ರಕ್ಕೆ ಅವ್ರಿಗೆ 8 ಪೋಸ್ಟು ಸರ್, ಯಾರನ್ನೂ ಕೇಳಂಗಿಲ್ಲ. 8 ಪೋಸ್ಟಲ್ಲಿ 10 ಈ ಕಾಲಾದ್ರೆ ಅವ್ರಿಗೆ ಹೋಗ್ಬಿಡುತ್ತೆ ಸೀದಾ ಒಬ್ರಿಗೇನೆ. ಇಲ್ಲ ನಾನು ದಾಖಲೆ ಕೊಡ್ತೀನಿ ಹತ್ರ ಹಿಂಗಾಗಿದೆ. ಅದಕ್ಕೋಸ್ಕರ ನಾವೇನು ಕೇಳ್ತಿದ್ದೀವಿ, 6-6-5ಕ್ಕೆ ಏನು ಮೀಸಲಾತಿ ಮಾಡಿದ್ರ ರೋಸ್ಟರ್ ಬಿಂದು ಅದೇ ಥರ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ಕೊತೀವಿ. ನಾವು ಇದನ್ನು ಏನು ಛಲವಾದಿ ಮಹಾಸಭಾದಿಂದ ಇವತ್ತು ಏನು ಈ ಒಂದು ಪ್ರತಿಭಟನಾ ಧರಣಿ ನಡೀತಾ ಇದೆ, ಇದಕ್ಕೆ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ನಾವು ಛಲವಾದಿ ಮಹಾಸಭಾದೊಂದಿಗೆ ನಾವು ಅವ್ರಿಗೇನು ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದಾರೆ, ಆ ಅನ್ಯಾಯದ ಪರವಾಗಿ ಏನು ಏನು ವಿರುದ್ಧ ಧ್ವನಿ ಮಾಡ್ತಾ ಇದ್ದಾರೆ, ನಾವು ಛಲವಾದಿ ಮಹಾಸಭಾದರ ಜೊತೆ ಇರ್ತೀವಿ. ಸರ್ಕಾರ ಈಗೇನು ಯಾವುದೇ ಸರ್ಕಾರಗಳು, ಒಂದು ಜನತಾದಳ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ 3 ಸರ್ಕಾರಗಳು ಕೂಡ ಒಳ ಮೀಸಲಾತಿಯಲ್ಲಿ ಈ ಜನಾಂಗಗಳ ನಡುವೆ ಕಂದಕಗಳನ್ನು ಸೃಷ್ಟಿ, ಒಬ್ರಿಗೊಬ್ಬರು ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿ, ಒಂದು ದ್ವೇಷಮಯ ವಾತಾವರಣ ನಿರ್ಮಾಣ ಆಗ್ತಾಯಿದೆ ಇವತ್ತಿನ ಸಂದರ್ಭದಲ್ಲಿ. ಇದೆಲ್ಲ ಕಾರಣಗಳಿಗೆ ಇಷ್ಟು 35 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊ ಬಂದಿದ್ದ ಈ ಜನಾಂಗಗಳಿಗೂ ಯಾರೂ ಕಾರಣವಲ್ಲ, ನಮ್ಮನ್ನು ಆಳದಂಥ ಸರ್ಕಾರಗಳು ಕಾರಣ ಆಗಿದ್ದಾವೆ. ದಯವಿಟ್ಟು ನಾವು ಸರ್ಕಾರದ ಏನು ನಿಲುವಿದೆ ಅಲ್ಲಿ ಸರಿ ಇದೆ, ಆದರೆ ಗೊಂದಲಗಳ ನಿವಾರಣೆ ಮಾಡಿ ಆದಷ್ಟು ಬೇಗ. ಧಾರವಾಡದಲ್ಲಿ ಈಗಾಗಲೇ ಏನು ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ನಿರುದ್ಯೋಗಿಗಳು 2.5-3 ವರ್ಷದಿಂದ ಉದ್ಯೋಗಕ್ಕೆ ಭಾಳ ಪರಿತಪಿಸ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಯಾವಾಗ ತೀರ್ಮಾನ ಆಗುತ್ತೋ ಈಗ 56,342 ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಹಳೆಯ ಒಂದು 15% ಹಳೆ ಮೀಸಲಾತಿ ಅನ್ವಯ ಅದನ್ನು 5.5 ಮತ್ತು 4 ಅಂದರೆ 15% ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಮತ್ತು ರೋಸ್ಟರ್ ಬಿಂದುವಿನಲ್ಲಿ ಏನು ಅನ್ಯಾಯ ಆಗಿದೆ, ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಅದನ್ನು ರೊಟೇಷನ್ ಸಿಸ್ಟಮಲ್ಲಿ ಏನು ಅಂತ ಹೇಳಿದ್ರೆ 1-2 ಪೋಸ್ಟ್ಗಳಿರ್ತವೆ ಕೆಲವು ಸಂದರ್ಭದಲ್ಲಿ, ಒಂದೊಂದು ಇಲಾಖೆಗಳಲ್ಲಿ ಅಥವಾ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದೊಂದು ಸಬ್ಜೆಕ್ಟು, ಯಾವುದೋ ಎಕನಾಮಿಕ್ಸು, ಯಾವುದೋ ಬಾಟ್ನಿ, ಯಾವುದೋ ಒಂದು ಸಬ್ಜೆಕ್ಟು, ಅಲ್ಲಿ 1 ಪೋಸ್ಟು 2 ಪೋಸ್ಟ್ ಇರ್ತವೆ. ಅಲ್ಲಿ ರೋಸ್ಟರ್ ನಿಯಮಗಳನ್ನ ಅನ್ವಯಿಸೋಕ್ಕಾಗಲ್ಲ. ಈಗಿರೋ ಪ್ರಕಾರ ರೋಸ್ಟರ್ ನಿಯಮಗಳನ್ನ ಅನ್ವಯಿಸಿದರೆ ಯಾವುದೋ ಒಂದವರೆಗೆ, ಅದರಲ್ಲೂ ಪರ್ಟಿಕ್ಯುಲರಾಗಿ ಪ್ರವರ್ಗ ಆ ಎಲ್ಲ ಹುದ್ದೆಗಳನ್ನ ತಗೊಬಿಡುತ್ತೆ. ಇನ್ನು ಬಾಕಿ ಅವರಿಗೆ ಅಲ್ಲಿ ವಲಯರಿಗಾಗಲಿ ಅಥವಾ ಇನ್ನೊಂದು ಸಿ ಗುಂಪಿನವ್ರಿಗಾಗಲಿ ನ್ಯಾಯನೇ ಸಿಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಆ ಥರ ಏನು 1-2 ಏನು ಹುದ್ದೆಗಳಿರ್ತವೆ, ಅಂಥ ಸಂದರ್ಭದಲ್ಲಿ ಸರ್ಕಾರ 2 ಅವಕಾಶಗಳಿದೆ. ಒಂದು ರೊಟೇಷನ್ ಸಿಸ್ಟಮ್ ಮಾಡಬೇಕು. ಒಂದು ಪೋಸ್ಟು ಮಾದಿಗರಿಗೆ ಬಂದರೆ ಇನ್ನೊಂದು ಪೋಸ್ಟು ವಲಯರಿಗೆ ಬರಬೇಕು, ಇನ್ನೊಂದು ಪೋಸ್ಟು ಸಿ ಗುಂಪಿಗೆ ಬರಬೇಕು. ಈ ಥರ ರೊಟೇಷನ್ ಸಿಸ್ಟಮನ್ನು ಹಿಂಗೆ ಮಾಡ್ಕೊಂಡು ಹೋದರೆ ಅನುಕೂಲ ಆಗುತ್ತೆ. ಅದಿಲ್ಲ ಅಂತ ಅಂದರೆ ಓಪನ್ ಕಾಂಪಿಟೇಷನ್ನು 1-2-3 ಹುದ್ದೆಗಳಿದ್ದಾಗ ಈ 3 ವರ್ಗದವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಪರ್ಧೆ ಮಾಡಿ ತಗೊಳ್ಳಿಲ್ಲ ಅಂತ ಅಂದರೆ ಈ 2ರಲ್ಲಿ ಯಾವುದಾದ್ರೂ ಸರಿ. ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಮೀನಾಮೇಷ ಮಾಡ್ದಲೇ ಕೂಡಲೇ ಇದನ್ನು ಆದಷ್ಟು ಬೇಗ ಇದನ್ನು ಸರಿಪಡಿಸಿ, ಏನು ನಿರುದ್ಯೋಗಿಗಳಿಗೆ ಇಷ್ಟು ವರ್ಷ ಏನು ಭಾಳ ಪರಿತಪಿಸ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ಬ್ಯಾಕ್ಲಾಗ್ ಪೋಸ್ಟ್ಗಳು ಇದ್ದಾವೆ. ಆ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ಕೂಡ ಸುಮಾರು 2,000ರಿಂದ 3,000 ಬ್ಯಾಕ್ಲಾಗ್ ಪೋಸ್ಟ್ಗಳಿದ್ದಾವೆ. ಅವನ್ನೂ ಕೂಡ ಇದೇ ಸಂದರ್ಭದಲ್ಲಿ ಭರ್ತಿ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ.